ಇಲ್ಲಿಂದ ಕಬ್ಬು ಈ ಕಡೆಯಿಂದ ಇಲ್ಲಿ ಹಿಪ್ಪಿ ಬರ್ತದೆ ಬಿಡ್ರಿ, ಇಲ್ಲಿಂದ ಹಾಲು. ಈ ಹಾಲು ಹಿಂಗೆ ಈ ಕಡೆಯಿಂದ ಈ ಪೈಪಿಲ್ಲಿಂದ ಹಂಗೆ ಹೋಗ್ತದೆ ಹಾಲು. ಈ ಪೈಪಿನ ಗೊಂಟ ಹಾಲು ಹೋಗ್ತದೆ. ಇವು ಮೊದಲು ನಮ್ಮಲ್ಲಿ ಕರೆಂಟಿನ ಸಮಸ್ಯೆ ಭಾಳ. ಇದಕ್ಕೆ ಘಾಣ ಅಂತಾರೋ. ಇದು ಇಂಜಿನ್. ಇದು ಕರೆಂಟ್ ಹೋಗಿದ ತಕ್ಷಣ ಇದು ಆಯಿಲ್ ಮೇಲೆ ನಡೀತದೆ. ಇದು ಡೀಸೆಲ್. ಇದು ಚಾಲೂ ಮಾಡಿದರೆ ಇದು ಚಾಲು ಆಗ್ತದೆ. ಇದು ನಾವು ಸದ್ಯ ಕರೆಂಟ್ ಮೇಲೆ ಮಾಡ್ತೀವಿ. ಕರೆಂಟ್ ಹೋಯಿತು ಅಂತಂದರೆ ಇದರಿಂದ ಮಾಡ್ತೀವಿ, ಇಂಜನ್ಲಿಂದ. ಇಲ್ಲಿಂದ ಹಾಲು ಬರ್ತವೆ. ಇದು ಹಾಲಿನ ಮಡಿ. ಇಲ್ಲಿ ಹಾಲು ಸ್ಟಾಕ್ ಆಗ್ತಾವೆ. ಚಲೋ ಹತ್ತದ. ಇದು ಬಿಸಿ ಬೆಲ್ಲ ರುಚಿ ಇರ್ತದೆ. ಅದು ಚೀಕೆ ಅಂದರೆ ಹಲ್ಲಿ ಮೆದತಿರ್ತದೆ. ಚಲೋ ಮೆಲ್ಕೋತ ತಿನ್ನಬೇಕು, ಚಲೋ ಇರ್ತದೆ. ಬಿಸಿ ಬೆಲ್ಲ ಇದು ಈಗ ಪೌಡ್ರ್ ಮಾಡಬೇಕಪ್ಪಿ. ಬೆಲ್ಲ ಮಾಡಬೇಕಾಗಿದ್ದರೆ ಅಳಸಿದ್ದಾಗನ ಹಾಕಬೇಕು. ಆ ಡಬ್ಬಿಗಳದಾಗ ಹಾಕಬೇಕಾದ್ರೆ ಅಂದರೆ ಇನ್ನೂ ಸ್ವಲ್ಪ ಬೇಕು. ಇದ್ದಾಗ ಆ ಡಬ್ಬಿದಾಗ ಹಾಕಿದರೆ ಸಾಫ್ಟ್ ಬರ್ತದೆ. ಅಂದರೆ ಸಾಫ್ ಬರ್ತದೆ. ಹಿಂಗೆ ಚಿಕ್ಕ ಇದು ಆಗೋದಿರಲ್ಲ. ಸಾಫ್ ಅಂದರೆ ಹಿಂಗೆ ನೋಡೋಕೆ ಚಂದ ಕಾಣಿಸ್ತದೆ ಅಳಸಿದ್ರೆ. ಅಳಸಿದ್ರೆ ಗಟ್ಟಿ ಆಗಿತ್ತು ಅಂದರೆ ಗಂಟೆ ಕಾಣಿಸ್ತಾ ಇರ್ತದೆ ಅದು. ಈಗ ಇದು ಮಾಡೋ ಸಕ್ರೆ. ಈಗ ಇದು ಇನ್ನೂ ಚೂರು. ಈಗ ನಾವು ಅದೇನಕ್ಕೆ ಅದರಿಂದ ಕಟ್ಟಿಗೆಲಿಂದ ನಾವು ಮಾಡ್ತಿರ್ತೀವಿ. ಇದು ಮಾಡಿದ್ರೆ ಅದು ಏನಾಗ್ತದೆ ಅಂದರೆ ಗಂಟೆ ಹೊಡ್ಕೊತ ಹೋಗ್ಬೇಕಿದು. ಫಸ್ಟ್ ಇದು ಗಂಟೆಲ್ಲ ಹೊಡ್ಕೊತ ಹೋಗಬೇಕು. ಹೊಡ್ಕೊತ ಹೋದಂಗೆ ಆಮೇಲೆ ಇದು ಎಲ್ಲ ಇದು ಲೆಕ್ಕ ಏನಂದರೆ ಇದು ಆರ್ಬೇಕು ಸ್ವಲ್ಪ. ಇದಿಷ್ಟೆಲ್ಲ ಇದು ಆರ್ಬೇಕು. ಎಲ್ಲ ಬಿಸಿ ಪಣ್ಣ ಹೋಗಬೇಕು. ಬಿಸಿ ಪಣ್ಣ ಹೋಗಿ ಎಲ್ಲ ಹಳ್ಳ ಇದೆಲ್ಲ ಚಲೋ ಪೌಡ್ರ್ ಆದಂಗೆ ಆಯಿತು ಅಂದರೆ ಮತ್ತು ಇದು ನಾವು ಬುಟ್ಟಿಲಿಂದ ಮಾಡಿದಾಗ ಇದು ಪೂರ್ತಿ ಪ್ಯೂವರ್ ಅಂದರೆ ಸಕ್ರೆ ತೆಳ್ಳಗೆ ಸಕ್ರೆ ಬಾರಿ ಪತ್ಲ ಆಗ್ತಾ ಹೋಗ್ತದೆ. ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ ಕಬ್ಬಿನ ಹಾಲು ಕುಡಿಯೋಕೆ? ಲೆಕ್ಕಿರಲ್ಲ ಬೇಟ. ಜಾಸ್ತಿ ಜನ ಹುಡುಗರೇ ಭಾಳ ಬರ್ತಿರ್ತಾರೆ. ಎಷ್ಟು ಜನ ಅಂದರೆ ದಿನ ನಂಬಲ್ಲಿ ಹೋಗಿಲ್ಲ ಅಂತಂದ್ರೂ ಏನಾರ 4-5 ಕೊಡದ ಮ್ಯಾಲೆ ಹಾಲು ಹೋಗ್ತಾವೆ. ಯಾವತ್ತೂ ನೀವು ಯಾರಿಗೂ ಬ್ಯಾಡ್ರಿ ಅಂತ ಅನ್ನಲ್ಲ. ಲಾಸ್ಟ್ ದಿನ ಬಂದವರಿಗೆಲ್ಲ ಕೊಡ್ತಿರಲ್ಲ, ವಿಶೇಷತೆ ಏನು? ವಿಶೇಷ ದಾನ ಮಾಡಬೇಕು ಅಂತ ಹೇಳಿ ಅವರು ಒಂಥರ ಖುಷಿ. ಇಷ್ಟು ದಿವಸ ತನಕ ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ. ಈಗ ನಾವು ಏನಾರ ಕೊಟ್ಟೇವಲ್ಲ, ಅವರು ಖುಷಿನಾಗಿರ್ತಾರೆ. ಮತ್ತು ಮುಂದಿನ ವರ್ಷ ಮತ್ತೆ ಬರ್ತಾರೆ. ಈಗ ನಾವು ಮುಂದಿನ ವರ್ಷ ಇನ್ನು ಅವ್ರಿಗೆ ಹೇಳೋಕೆ ಹೋಗೋಕ್ಕಿಂತ ಮುಂಚೆಗೆ ಇಲ್ಲರಿ ನಾವು ಮೊದಲು ನಾವು ಕಬ್ಬು ಕಡೀಲಿಕ್ಕೆ ಬರ್ತೀವ್ರಿ ಅಂತಾರೆ ಅವ್ರು. ಅಂದರೆ ಯಾಕೆ ಈಗ ನಾವು ಮೊದಲು ಈಗ ಈ ವರ್ಷ ನಾವು ಕೊಟ್ಟಿರ್ತೀವಲ್ಲ, ಅವ್ರಿಗೆ ನೆನಪಿರ್ತದೆ. ಅವ್ರ ಬಳಿ ಹೋದ್ರೆ ಉಳ್ಳಾಕ ತಿಲ್ಲಕ ಏನು ಬೆಲ್ಲ ಕೊಡ್ತಿರ್ತಾರೆ, ಪಾಕ್ ಕೊಡ್ತಾರೆ, ಹಾಲು ಕೊಡ್ತಾರೆ. ಖುಷಿ ಅವ್ರಿಗೆ. ಅದೇ ಖುಷಿ. ಕೆಲಸ ಮಾಡೋ ಹೊತ್ನಾಗೂ ನಾನು ಬಿಸಿ ಬೆಲ್ಲ ತೊಗೊಂಡು ಹೋಗಿರ್ತೀನಿ. ಎಲ್ಲೋ ಬಿಸಿ ಬೆಲ್ಲನೂ ತಿಂತಾರೆ. ಅವ್ರಿಗೆ ಅದೇ ಖುಷಿ ಅಲ್ಲ. ಈ ಲೇಬರ್ಗಳಿಗೆ ಏನು ಖುಷಿ? ಕೊಡೋದೇ ಖುಷಿ. ನಮಗೆ ಎಷ್ಟು ಉಳಿತದಂತ ನಾವು ಲೆಕ್ಕ ಹಾಕಬಾರ್ದಾಗ್ಯದ. ಅವ್ರಿಗೆ ಹಂಗೆ ಖುಷಿ ಮಾಡಬೇಕು ಅನ್ನೋದೇ ಬೇಕಾಗಿದೆ. ನಮ್ಮದು ನಡ್ತಿ ಅಡಿಪಿ 10 ಎಕರೆ ಜಮೀನು. ಮತ್ತು ಇದು ಗಿಡಗಳವ ನಮ್ಮಲ್ಲಿ, ಮಾವಿನ ಗಿಡಗಳವ. ಇವೆಲ್ಲ ಲೆಕ್ಕ ಹಿಡಿದ್ರೆ 12 ಎಕರೆ ಜಮೀನು ನಮ್ಮದು. ನಾವು ಕಬ್ಬು ಇದ್ದಿದ್ದಂದರೆ 2.5 ಎಕರೆ ಈಗ ಸದ್ಯ.